ನಮಸ್ಕಾರ. ನನ್ನ ಹೆಸರು ಆರ್ ಎಲ್ ಪ್ರಭಾಕರ್ ಅಂತ ಹೇಳಿ. ನಾನು ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷನಾಗಿ ದಾವಣಗೆರೆ ಶ್ರೀ ಕನಕಾಂಬೇಶ್ವರಿ ದೇವಸ್ಥಾನ ಸಂಘದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ದಾವಣಗೆರೆಗೆ ರಾಜಕೀಯ ಮುತ್ಸದ್ದಿಗಳು ಅಂದರೆ ನೆನಪಾಗ್ತಾ ಇರತಕ್ಕಂಥದ್ದು ಡಾಕ್ಟರ್ ಶಿವಶಂಕರಪ್ಪ. ಇವರ ಸೊಸೆಯಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ವಿಶೇಷ ಅಲ್ಲದಿದ್ದು ನಮಗೆ ತುಂಬಾ ವಿಶೇಷ ಬಂಧುಗಳು. ಏಕೆಂದ್ರೆ ಇವತ್ತು ನಾವು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಚಿಂತನಾಕಾರರನ್ನ ನಾವು ಹುಡುಕಬೇಕಾಗುತ್ತೆ. ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಕಾರ್ಯರೂಪಗೊಳಿಸುವ ನಿಟ್ಟಿನಲ್ಲಿ ಈ ಶಾಮನೂರು ಕುಟುಂಬದವರ ಪಾತ್ರ ಅತ್ಯಂತ ಹೆಮ್ಮೆಯಾಗಿರತಕ್ಕಂಥದ್ದು. ಇಂತಹ ಒಂದು ಶಾಮನೂರು ಕುಟುಂಬಕ್ಕೆ ಸೇರಿದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಚಿರಪರಿಚಿತರು. ದಾವಣಗೆರೆಯ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿರ್ತಕ್ಕಂಥವರು. ನಾನು ಅವರ ಮ್ಯಾನಿಫೆಸ್ಟೋವನ್ನು ಅವಲೋಕಿಸಿದರೆ ಪ್ರವಾಸೋದ್ಯಮದಲ್ಲಿ ವಿಶೇಷ ಆಸಕ್ತಿ ಇದೆ ಅಂತಕ್ಕಂಥದ್ದು ನನಗೆ ಗೋಚರವಾಗುತ್ತೆ. ದಾವಣಗೆರೆಯಲ್ಲಿ ಆನೆಕೊಡ್ಡ ಆಗಿರಬಹುದು, ಬಾಗಳಿ ಆಗಿರಬಹುದು, ಹರಿಹರ ಆಗಿರಬಹುದು, ಮತ್ತೆ ಸಂತೆಬೆನ್ನೂರು ಆಗಿರಬಹುದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನವನ್ನ ಈ ದಾವಣಗೆರೆ ಜಿಲ್ಲೆಗೆ ತರಿಸಿಕೊಡುವಲ್ಲಿ ಬಹಳ ವಿಶೇಷ ಪಾತ್ರವನ್ನು ವಹಿಸುವಂತಹ ಎಲ್ಲ ಗುಣಗಳನ್ನ ಅವರು ಹೊಂದಿದ್ದಾರೆ. ರಾಜಕೀಯವಾಗಿ ಅವರು ಸವಲತ್ತನ್ನು ಹೊಂದಿರತಕ್ಕಂತಹ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಪ್ರವಾಸೋದ್ಯಮದಲ್ಲಿ ದಾವಣಗೆರೆ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗುವಂತಹ ಎಲ್ಲ ಸವಲತ್ತುಗಳನ್ನ ಕೊಡಿಸುವಲ್ಲಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಶ್ರಮ ವಹಿಸ್ತಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮಲ್ಲಿ ವಿಳಿಸ್ಕೊಳ್ತಾ ಇದ್ದೇನೆ.